ಪ್ರೀತಿ ಪ್ರೀತಿ ಹಿಂದೆ ಮುಂದೆ ಯಾವುದು ಗೊತ್ತಿಲ್ಲದೆ ಆಗುತ್ತೆ. ಆದ್ರೆ ಎಲ್ಲ ತಿಳಿದ ಮೇಲೆ ಜಿಗುಪ್ಸೆ ಕಾಡುತ್ತೆ. ಅಂಥದ್ದೇ ಒಂದು ಕಥೆನ ನೀವು ಇಲ್ಲಿ ನೋಡಬಹುದು. ಇದೊಂದು ನಕಲಿ ಸಾಹುಕಾರನ ಕತೆ. ಒಂದೊಳ್ಳೆ ಬಟ್ಟೆ, ಒಂದು ಬೈಕು ಇಷ್ಟಿದ್ರೆ ಸಾಕು ನಮ್ಮ ರೋಮಿಯೋಗಳಿಗೆ. ಇಷ್ಟು ಬೆಳಗ್ಗೆನೆ ಚಟಕ್ಕೆ ಇಳಿದಿರುವ ಇವರ ಬದುಕು ಐಷಾರಾಮಿ ಜೀವನ ಮಾಡಿದ ಶ್ರೀಮಂತ ಕುಟುಂಬದ ಒಂದು ಹೆಣ್ಣು ಮಗಳು ಇವಳು. ಹೀಗೆ ಶೋಕಿಗೆ ರೋಮಿಯೋ ಬಲೆಗೆ ಬಿದ್ದಾಗ ಸದ್ಯದ ಪರಿಸ್ಥಿತಿ, ಮುಗ್ಧ ಹುಡುಗಿಯನ್ನು ತನ್ನ ಬಲೆಯೊಳಗೆ ಬೀಳಿಸ್ಕೊಂಡು ಮದುವೆಯಾಗಿ ಒಂದು ಮಗು ಆದ್ಮೇಲೆ ಸ್ಕೂಲ್ ಫೀಸ್ ಕಟ್ಟಕ್ಕೆ ದುಡ್ಡು ಬೇಕಮ್ಮ. ಅಪ್ಪಂಗೆ ಸ್ಕೂಲ್ ಫೀಸ್ ಕಟ್ಟಕ್ಕೆ ಹೇಳಮ್ಮ. ನಾಳೆ ಅಪ್ಪ ಬಂದು ಕೊಡ್ತಾರೆ ಅಂತ ಹೇಳಮ್ಮ. ತನ್ನೆಲ್ಲ ಬಣ್ಣಗಳು ಮಾಸಿ ನಿಜ ರೂಪ ಕಂಡಾಗ ಸರಿ ಅಪ್ಪನ ಕರಿ. ನೀವೇ ನೋಡಿ. ಅಪ್ಪ ಅಮ್ಮ ಕೈತಾ ಇದ್ದಾರೆ, ಬೇಗ ಬಾರಪ್ಪ. ಇವನೇ ನೋಡಿ, ಈ ಹಿಂದೆ 5 ವರ್ಷದ ಹಿಂದೆ ಇವನು ಮಾಡಿದ ಶೋಕಿಗಳಿಲ್ಲ. ಇವತ್ತು ಲಾಸ್ಟ್ ಅದೇ ಇವಾಗ ದೊಡ್ಡ ಕುಡುಕ. ಸ್ಟೇಟ್ ಅಂತೆ, ಅದಕ್ಕೆ ತಗೋ ಈ ಬೆಂಡಲ್ಲಿನ 2,000 ರೂಪಾಯಿಗೆ ಅಡ ಇಟ್ಟು ದುಡ್ಡು ತಗೋ. ಈ ಬೆಂಡಲ್ಲೆಲ್ಲ 2,000 ರೂಪಾಯಿ ನನಗೆ ಗೊತ್ತಾಯ್ತಾಗ. ಬೇಗ ಬನ್ನಿ. ಬರೋ ತನಕ ಇಲ್ಲೇ ಕಾಯ್ರಿ. ಚೇಟು ಏನ್ ನಿಮ್ಮಪ್ಪನ? ಬ್ರಹ್ಮನಿಗೆ ತೋಡಿಸ್ತೀನಿ ಎಂಡ ಮುಟ್ಟಿದ ಕೈ. ಅಮ್ಮ ಅಪ್ಪ ಬಂದ್ರು, ಬಾ. ಏನ್ರಿ ಒಡವೆ ಇಟ್ಟು ಬಂದ್ರ? ದುಡ್ಡು ಕೊಡಿ. ದುಡ್ಡ ತಗೋ. ಏನ್ರಿ 100 ರೂಪಾಯಿ ಮಾತ್ರ ಇದೆ, ಇನ್ನ 100 ರೂಪಾಯಿಯಲ್ಲಿ? ಹೊಟ್ಟೆ ತುಂಬಾ ಹಸಿತಾ ಊಟ ಮಾಡ್ಕೊ ಬಂದೆ. ಅಯ್ಯೋ ನೀನ್ ಹಾಳಾಗೋಗ, ಯಾಕೆ ಹೊಟ್ಟೆ ಉರಿಸ್ತಾ ಇದೀಯೋ? ಫೀಸ್ ಕಟ್ಟಿಲ್ಲ ಅಂದ್ರೆ ಸ್ಕೂಲ್ ಒಳಗಡೆ ಸೇರ್ಸಲ್ಲ. ಇದ್ದದೊಂದು ಒಡವೆನ್ ಕಟ್ ಕಳ್ಸಿದ್ರೆ ಅದ್ರಲ್ಲೂ ಕುಡ್ದು ಬಂದಿದ್ಯಲ್ಲೋ, ನಾನೀಗೇನ್ ಮಾಡ್ಲಿ? ಇವಳು ಓದಿ ಯಾವ ದೇಶನ ಉದ್ಧಾರ ಮಾಡ್ಬೇಕಾಗಿದೆ. ಓದ್ರೆಷ್ಟು ಬಿಟ್ರೆಷ್ಟು. ಹಾಗೆ ಇವಳು ಹುಟ್ಟ ಬದಲು ಒಂದು ಗಂಡು ಮಗು ಹುಟ್ಟಿದ್ದಿದ್ರೆ ಕೈ ತುಂಬ ವರದಕ್ಷಿಣೆ ದುಡ್ಡಾದ್ರೂ ಸಿಗ್ತಾ ಇತ್ತು. ನನ್ನ ಕರ್ಮ, ನನಗೆ ಇವಳು ಹುಟ್ಟಿದ್ರು. ನೀನ್ ಸ್ಕೂಲ್ಗೆ ಹೋಗೋದು ಬಿಟ್ಬಿಟ್ಟು ಯಾವ್ದಾದ್ರು ಹೋಟೆಲ್ಗೆ ಹೋಗಿ ಮೊಸರು ತೊಳಿಯಕ್ ಹೋಗು. ಒಳ್ಳೆ ಕೈ ತುಂಬ ದುಡ್ಡಾದ್ರೂ ಸಿಗುತ್ತೆ. ಸ್ಕೂಲ್ಗೆ ಹೋದ್ರೆ ನೀನು ತಿಂಗಳ ನಾನೇ ದುಡ್ಡು ಕಟ್ಟಬೇಕು. ನಮ್ಮಂತ ಬಡವರಿಗೆ ಯಾಕೆ ಸ್ಕೂಲು? ತಲೆ ತಿನ್ಬಿಡ್ರಿ, ಸ್ವಲ್ಪ ಹೊತ್ತು ಮಲಗಬೇಕು. ಹೋಗ್ರೆ ನಾ ಕಂಡ ಗೆಳೆಯನು ಇವನಲ್ಲ, ಗೆಳೆಯ ಹಿನಿಯನಾಗಲು ಅವಸರವೇನಿರಲಿಲ್ಲ. ಇವನ ಮೂಡಿಗೆ ಮರೆಯಾಯ್ತು ಹೆತ್ತವರ ಪ್ರೀತಿ. ಹೀಗೆ ದೂರಲು ನಾ ತಯಾರಿಲ್ಲ.
ಏಕೆಂದರೆ ನಾ ಕಂಡನಲ್ಲ ಇವನಲ್ಲ ನಲ್ಲ. ನಂಬಿ ಬಂದಿರುವೆ ನಿನ್ನ ಬಿಟ್ಟರೆ ದಿಕ್ಕಿಲ್ಲ ಇನ್ನ. ಕುಡುಕನಾಗಲಿ ಕಟುಕನಾಗಲಿ ಸಹಿಸುವೆ ನಿನ್ನ. ಏಕೆಂದರೆ ನಾ ಈ ನೆಲದ ನಾರಿ. ನನ್ನ ಮಗಳ ಭವಿಷ್ಯಕ್ಕೆ ಶಿಕ್ಷಣಕ್ಕೆ ಗೊತ್ತಾಗದಿರಲಿ ಇನ್ನ. ಹೀಗಿದ್ರೂ ಕೂಡ ಉದ್ಯೋಗವಿಲ್ಲದೆ ಕುಡಿತ ಅನ್ನೋ ಚಟ ಯಾವ ಮಟ್ಟಕ್ಕೆ ತಂದಿದೆ ಎಂದರೆ ಅಮ್ಮ, ನನ್ ಕಾಲಲ್ಲಿ ಚೈನೇ ಕಾಣಿಸ್ತಿಲ್ಲ ಕಣಮ್ಮ. ಏನು ಕಾಲ್ ಚೈನ್ ಕಾಣಿಸ್ತಾ ಇಲ್ವಾ? ನಡಿ. ಸುರಪಾನಂ ಸ್ವರ್ಗ ಸಮನಂ. ಮಗಳ ಚೈನ್ ಏನಾದ್ರು ನೋಡಿದ್ರ? ಚೈನಾ ನಾನ್ ನೋಡಿಲ್ಲಪ್ಪ. 3 ದಿವಸದಿಂದ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ರಿ, ಈ ಕುಡಿಯೋದಕ್ಕೆ ಎಲ್ಲಿಂದ ಬಂತು? ಅದನ್ನ ನಾನು ಹೇಳ್ತೀನಿ. ನನ್ಗೇನೋ ಡೌಟ್ ಬಂತು, ಇವನೇನೋ ಕಂತ್ರಿ ಕೆಲಸ ಮಾಡಿದಾನೆ ಅಂತ. ಅದಕ್ಕೆ ವಿಚಾರಿಸ್ಬಿಟ್ಟು ಚೈನ್ ಕೊಟ್ಟು ಹೋಗೋಣ ಅಂತ ಬಂದೆ. ನೋಡಿ ಅಮ್ಮ, ಇದು ನಿಮ್ ಚೈನಾ ಅಂತ. ಹೌದಣ್ಣ, ನಮ್ದೇ ಇದು. ಸರ್, ದುಡ್ಡನ್ನ ನಾಳೆ ಬಂದು ಕೊಡ್ತೀನಿ ನಿಮ್ಗೆ. ದುಡ್ಡೇನ್ ಬೇಡ, ಇಟ್ಕೊಳಪ್ಪ. ಏ ನಿಂಗಪ್ಪ, ನಿನಗೂ ಬುದ್ಧಿ ಇಲ್ವಾ? ಬಂಗಾರದಂತ ಹೆಂಡತಿ ಮಕ್ಕಳು ಇಟ್ಕೊಂಡು ನಿಮ್ ಮನೇಲೆ ಕಳ್ಸ ಮಾಡಿ. ಥು. ಏ ನಿಂಗಪ್ಪ, ನಿನಗೂ ಬುದ್ಧಿ ಇಲ್ವಾ? ಬಂಗಾರದಂತ ಹೆಂಡತಿ ಮಕ್ಕಳು ಇಟ್ಕೊಂಡು ನಿಮ್ ಮನೇಲೆ ಕಳ್ಸ ಮಾಡಿ. ಥು, ಥು, ಥು. ಎಲ್ಲರಲ್ಲೂ ಒಳ್ಳೆತನವಿರುತ್ತೆ. ನಮ್ಮ ಬಳಸುವಿಕೆ ಹೇಗಿರಬೇಕೆಂದರೆ ಟೀನೇ ಕುಡಿತೀನಿ ಬಿಡಿ. ನಮಗೂ ಯಾರು ಟೀ ಕುಡಿ. ನಿಮ್ಗೇನ್ ಬೇಕಣ್ಣ? ಎಷ್ಟೇ ಕೆಲಸ ಮಾಡಿದ್ರು ಟೀ ಕುಡಿದ್ರೆ ಸಮಾಧಾನ ಬರುತ್ತೆ. ಜಾನ್ಕಿ ಫೀಸ್ ಹೌದು ಮೇಡಮ್, ತಗೊಂಬಂದಿದ್ದೀನಿ. 1,000 ರೂಪಾಯಿ. 1,000 ರೂಪಾಯಿ ಅಲ್ಲಮ್ಮ, 1,200 ರೂಪಾಯಿ. ನಾಳೆ ಏ, ಕೊಡು, 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 ಕೊಡು.
ಆಯ್ತು, ನಾನು ಸ್ಕೂಲ್ ಫೀಸ್ ಕಟ್ತೀನಿ. ಬಾ ಜಾನಕಿ. ಸರಿ ಮೇಡಮ್ ಅವರೇ. ಸರಿ. ಬದಲಾವಣೆಯಾದರೆ ಮಕ್ಕಳ ಭವಿಷ್ಯ ಉತ್ತಮಗೊಳಿಸಬಹುದು.